ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಜೆ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ಥರ್ಸ್ಡೇಯ ವ್ಲಾಗ್ ಆಗಿರುತ್ತೆ. ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಹಿಂದೆ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದು, ಒಂದು ಶಾರ್ಟ್ ವೀಡಿಯೋದಲ್ಲಿ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ನಾನು ವೀಡಿಯೋಸ್ ಯಾವುದು ಕೂಡ ಮಾಡಲಿಕ್ಕೆ ಆಗ್ತಾಯಿಲ್ಲ. ಒಂದು ವಾರದ ನಂತರ ಮಾಡ್ತೀನಿ ಅಂತ. ಬಟ್ ಸಂಡೇ ಕೂಡ ನಾನು ವ್ಲಾಗೆಲ್ಲ ಮಾಡಿ ಇಟ್ಕೊಂಡಿದ್ದೆ, ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಕೊಂಡು ಎಲ್ಲ ಇಟ್ಕೊಂಡಿದ್ದೆ. ಬಟ್ ಅದನ್ನು ನಮ್ಮ ಮನೆಯವರ ಮೊಬೈಲಲ್ಲಿ ಮಾಡಿದ್ದು, ಅದಕ್ಕೋಸ್ಕರ ಅದು ನನ್ನ ಮೊಬೈಲಿಗೆ ತೊಗೊಳೋಷ್ಟಿಗೆ ಸ್ಟೋರೇಜ್ ಫುಲ್ಲು. ನನ್ನ ಮೊಬೈಲ್ ನೋಡಿದರೆ ಸ್ವಲ್ಪ ಅದು ಸ್ಟೋರೇಜಿದು ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಾನು ಅದನ್ನು ಹಾಗೆ ಐಡಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವಾಗಾದರೂ ಹಾಕೋಣ. ಬಟ್ ಈ ವಿಡಿಯೋ ನನ್ನ ಮೊಬೈಲಲ್ಲೇ ಮಾಡಿರೋದ್ರಿಂದ ನಾನು ಇದನ್ನು ನನ್ನ ಒಂದು ಮೊಬೈಲಲ್ಲೇ ನಾನು ಎಡಿಟ್ ಎಲ್ಲ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ದಿನಗಳ ನಂತರ ನನಗೂ ತುಂಬಾ ಖುಷಿ ಆಗ್ತಿದೆ ನನ್ನ ಒಂದು ಡೈಲಿ ರುಟೀನ್ ಯಾವ ರೀತಿ ಇರುತ್ತೆ ಅಂತ. ಹಾಗೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ 21 ಡೇಸ್ ಹಾರ್ಡ್ ಚಾಲೆಂಜ್ ತೊಗೊತಾರೆ, 75 ಡೇಸ್ ಚಾಲೆಂಜ್ ತೊಗೊತಾರೆ. ಅದಕ್ಕೋಸ್ಕರ ನಾನು ಈಗ ಯಾವುದೇ ಒಂದು ಚಾಲೆಂಜಸ್ ತೊಗೋಬೇಕಂದ್ರೂ ನನಗೂ ಒಂದು ಸ್ವಲ್ಪ ಏನೋ ಭಯ ಆಗ್ತಾಯಿತ್ತು. ಯಾಕಂದರೆ ಮಾಡಿದರೆ ಕರೆಕ್ಟಾಗಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಅದನ್ನು ನಾವು ಫುಲ್ಲು ಪರ್ಫೆಕ್ಟಾಗಿ ಮಾಡಬೇಕಾಗುತ್ತೆ. ಅದನ್ನು ನಮ್ಮ ಮನೆಯವ್ರಿಗೆ ತುಂಬ ಸಲ ಹೇಳಿದ್ದೆ, ನಾನು 21 ಡೇಸ್ ಚಾಲೆಂಜ್ ಮಾಡ್ತೀನಿ ಅಂತ. ಬಟ್ ಅದು ನಿನ್ನ ಕೈಯಲ್ಲಿ ಆಗಲ್ಲ, ಸುಮ್ಮನೆ ನೀನು ಹೇಳ್ತೀಯ ಮತ್ತು ಅದನ್ನೇ ಮಲ್ಕೊತೀಯ, ಎದ್ದೇಳಲ್ಲ ನೀನು ಅಂದರು. ಅದಕ್ಕೆ ನೀನು 21 ಡೇಸ್ ಕಂಪ್ಲೀಟ್ ಮಾಡು, ಅದಾದಮೇಲೆ ನಾನು ಒಪ್ಕೊತೀನಿ. ಚಾಲೆಂಜ್ ಹಾಕಿದ್ದಾರೆ 1000 ರೂಪೀಸ್. ಸೊ ಅದಕ್ಕೋಸ್ಕರ ಏನಾದರೂ ಮಾಡಲೇಬೇಕು ಅನಿಸಿದೆ. ಬಟ್ ಅದಕ್ಕೆ ಅಂತಲ್ಲ, ನಮ್ಮ ಹೆಲ್ತ್ಗೋಸ್ಕರ. ನಾನು ಕೂಡ ಮದುವೆ ಮುಂಚೆ ನಾನು 48 kg ಇದ್ದೆ. ಮದುವೆ ಆದ ನಂತರದಲ್ಲಿ 60 kg ಆಗಿಬಿಟ್ಟಿದ್ದೀನಿ. ಸಿಕ್ಕಾಬಟ್ಟೆ ಶಾಕ್ ನನಗೆ ಅಂತೂ, ಏನಿದು ಇದ್ದಕ್ಕಿದ್ದಂಗೆ ಈ ಥರ ಅಂತ. ಬಟ್ ಎಲ್ಲ ದೊಡ್ಡವರೆಲ್ಲ ಹೇಳ್ತಾಯಿದ್ರು, ಅರಶಿನ ನೀರು ಬಿದ್ದ ತಕ್ಷಣ ಸ್ವಲ್ಪ ಬಾಡಿಗೆ, ನಿಮ್ಮ ಒಂದು ಬಾಡಿ ಏನಿರುತ್ತೋ ಅದು ಸ್ವಲ್ಪ ಇದು ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಯಿದ್ರು. ಓಕೆ ಅಂದ್ಕೊಂಡೆ, ನೋಡೋಣ ಅಂದ್ಕೊಂಡು ನಾನು ಕೂಡ 21 ಡೇಸ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ 5 o'clock ಎದ್ದು ಫ್ರೆಶ್ ಅಪ್ ಆಗಿ ರಾತ್ರಿ ನಾನು ದ್ರಾಕ್ಷಿ ಮತ್ತು ಚಿಯಾ ಸೀಡ್ಸ್ ಎಲ್ಲ ನೆನಿಟ್ಟಿದ್ದೆ. ಅದನ್ನು ಸಹ ಚಿಯಾ ಸೀಡ್ಸ್ನ ವರ್ಕೌಟ್ ಮಾಡುವಾಗ ಸ್ವಲ್ಪ ಹಾಟ್ ವಾಟರಲ್ಲಿ ಅದನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಕುಡಿತಾ ಸಿಪ್ ಮಾಡ್ಕೊತಾರೆ ನಾನು ವರ್ಕೌಟ್ಸ್ ಎಲ್ಲ ಮಾಡ್ತಾಯಿರ್ತೀನಿ. ಮತ್ತು ಗ್ರೇಪ್ಸ್ದು ವಾಟರ್ ಇದೆಯಲ್ಲ, ಅದನ್ನು ಸಹ ನಾನು ಮುಂಚೆನೇ ಕುಡಿದ್ಬಿಡ್ತೀನಿ. ಅದಾದ ನಂತರದಲ್ಲಿ ಸ್ವಲ್ಪ ಕಸ ಎಲ್ಲ ಗುಡಿಸಿ ರೂಮ್ ಕ್ಲೀನ್ ಮಾಡ್ಕೊತೀನಿ ಫಸ್ಟ್. ಹಾಗೆ ನಾನು ವರ್ಕೌಟ್ ಎಲ್ಲ ಮಾಡಲ್ಲ, ಫಸ್ಟ್ ಕ್ಲೀನ್ ಮಾಡಿಕೊಂಡು ನಾನು ಕಸ ಗುಡಿಸ್ಬಿಟ್ಟು ಅದಾದಮೇಲೆ ವರ್ಕೌಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಯಾವಾಗಲೂ ಅಷ್ಟೇ, ಮುಂಚೆ ಎಲ್ಲ ನಾನು ಹಾಸ್ಟೆಲಲ್ಲಿ ಇದ್ದಾಗ ಫುಲ್ ಟೆರೆಸ್ ಮೇಲೆ ಹೋಗ್ಬಿಟ್ಟು ಮಾಡ್ತಾಯಿದ್ದೆ. ಇವಾಗ ನೋಡಿದರೆ ಇಲ್ಲಿ ಹೊರಗಡೆ ಅಷ್ಟು ಸ್ಪೇಸಸ್ ಇದೆ, ಬಟ್ ಅಕ್ಕಪಕ್ಕ ಬಿಲ್ಡಿಂಗ್ ಇರೋದ್ರಿಂದ ನೋಡ್ತಾ ಇರ್ತಾರೆ, ವಿಂಡೋಸಲ್ಲಿ ನೋಡ್ತಾ ಇರ್ತಾರೆ. ಅದು ಯಾಕೋ ನನಗೆ ಕಂಫರ್ಟ್ ಅನಿಸಿಲ್ಲ. ನಮಗೆ ಕಂಫರ್ಟ್ ಇರೋ ಜಾಗದಲ್ಲಿ ನಾವು ಏನೇ ಒಂದು ಕೆಲಸ ಮಾಡಬೇಕಾಗುತ್ತೆ. ಅದಿಲ್ಲ ಅಂದಾಗ ಸುಮ್ಮನೆ ಮನಸ್ಸಿಗೆ ಒಂಥರ ತಳ್ಮಳ ಅಂತಾರಲ್ವ, ಆ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮನೆ ಒಳಗಡೆ ಮಾಡಿದರೆ ಏನೂ ತೊಂದರೆ ಇಲ್ಲ ಅಂದ್ಕೊಂಡು ನಾನು ಮನೆ ಒಳಗಡೆ ಮಾಡ್ತಾಯಿದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ನನಗೆ ವೀಡಿಯೋಸ್ ಬರ್ತಾಯಿದೆ ಅಂದರೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಮ್ಮ ಮನೆಯವರು ಸೆಲ್ಫಿ ಸ್ಟಿಕ್ ತಂದು ಕೊಟ್ಟಿರೋದು. ಯಾಕೆಂದರೆ ನಾನು ವೀಡಿಯೋಸ್ ಏನಾದರೂ ಮಾಡ್ತಾ ಇರುವಾಗ ಎಷ್ಟು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ, ಬಾಕ್ಸ್ಗಳ ಮೇಲೆ ಇಡ್ತಿದ್ದೆ, ಶೆಲ್ಫ್ ಮೇಲೆ ಇಡ್ತಿದ್ದೆ, ಲಾಸ್ಟ್ ಟೈಮ್ ಕುಕ್ಕರ್ ಮೇಲೂ ಇಟ್ಟಿದ್ದೆ. ಅಲ್ಲಿಂದ ಬಿದ್ದುಬಿಟ್ಟು ನನ್ನ ಫೋನೆಲ್ಲ ಫುಲ್ ಸ್ಕ್ರ್ಯಾಚ್ ಆಗೋಗ್ಬಿಟ್ಟಿದೆ. ನನ್ನ ಮೊಬೈಲ್ ನೋಡೋಂಗೆ ಆಗಲ್ಲ, ಅಷ್ಟು ಎಲ್ಲ ಕಡೆ ಸ್ಕ್ರ್ಯಾಚ್ ಆಗಿದೆ. ಬಟ್ ತೊಗೋಬೇಕು. ಬಟ್ ನಾನು ಫೈನಾನ್ಷಿಯಲಿ ಈಗ ಫಿಟ್ಟಿಲ್ಲ. ಯಾಕಪ್ಪ ಅಂದರೆ ಕೆಲಸ ಕೂಡ ಬಿಟ್ಟಿದ್ದೀನಿ. ಯಾವುದೇ ಕೆಲಸ ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಇನ್ನೊಂದು ಯಾವುದೇ ಕೆಲಸ ಆಗಿರ್ಬೋದು, ಬಟ್ ನಾವು ಮಾಡೋ ಕೆಲಸದಲ್ಲಿ ನಾವು ಎಷ್ಟೇ ಒಂದು 10,000 ದುಡಿಲಿ, 15,000 ದುಡಿಲಿ, ಆ ಒಂದು 5,000ನಾದರೂ ನಮ್ಮ ಒಂದು ಸೇವಿಂಗ್ಸ್ ಅಂತ ನೆತ್ತಿಡ್ಕೋಬೇಕು. ಇಲ್ಲ ಅಂದರೆ ನನಗೆ ಎಷ್ಟು ಮುಂದೆ ಅದು ಕೆಲಸ ಇದೇ ರೀತಿ ಒಂದೇ ವೇಳೆ ಕೆಲಸಕ್ಕೆ ಹೋಗ್ತೀವಿ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲೋ ಒಂದು ಸ್ಟಾಪ್ ಆಗೋದು, ಅಪ್ ಆ್ಯಂಡ್ ಡೌನ್ಸ್ ಬರ್ಬೋದು, ಎಷ್ಟು ಪ್ರಾಬ್ಲಮ್ ಆಗ್ಬೋದು. ಬಟ್ ನನಗೆ ಅದೆಲ್ಲ ಗೊತ್ತಿರಲಿಲ್ಲ. ಸೊ ಬಟ್ ನನ್ನ ಒಂದು ಓನ್ಗೆ ನಾನು ತುಂಬ ಖರ್ಚು ಮಾಡ್ತಿರಲಿಲ್ಲ. ಸಮ್ಟೈಮ್ಸ್ ಅದೇನೇನೋ ಆಗಿಬಿಟ್ಟು ಖರ್ಚಾಗ್ತಾಯಿತ್ತು. ಬಟ್ ಇವಾಗ ಎಷ್ಟು ಸಫರ್ ಆಗ್ತಿದೆ ಅನ್ನೋ ಒಂದೊಂದು ರೂಪಾಯಿಗೂ ತುಂಬಾ ಕಷ್ಟ ಆಗ್ತಿದೆ. ಅದಕ್ಕೋಸ್ಕರ ಇಂಡಿಪೆಂಡೆಂಟ್ ಆಗಿರೋಕ್ಕೆ ತುಂಬ ಇಷ್ಟ. ಬಟ್ ಆದರೆ ನಮ್ಮ ಮನೆಯವ್ರಿಗೆ ಪ್ರತಿಯೊಂದನ್ನು ಸಹ ನಮ್ಮ ಮನೆಯವ್ರಿಗೆ ಕೇಳಬೇಕಂದಾಗ ಸ್ವಲ್ಪ ಬೇಜಾರಾಗುತ್ತೆ. ಆದರೂ ಪರವಾಗಿಲ್ಲ. ಬಟ್ ಅವ್ರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಸಪೋರ್ಟ್ ಕೂಡ ಮಾಡ್ತಾರೆ. ಓಕೆ ಅಂತ ಕೊಡಿಸ್ತೀನಿ ಅಂತ ಕೂಡ ಹೇಳಿದೆ. ಮೊಬೈಲ್ ಸಹ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಟ್ರೈಪಾಡ್ ಆಗಿರ್ಬೋದು, ಈಗ ಸೆಲ್ಫಿ ಸ್ಟಿಕ್ ಕೊಡಿಸಿದ್ದಾರೆ, ಟ್ರೈಪಾಡು ಮತ್ತು ಬ್ಲಾಕ್ ಸ್ಕ್ರೀನು ಮತ್ತು ಇನ್ನೊಂದಿದೆ ರಿಂಗ್ ಲೈಟ್ಸ್, ಇವನ್ನೆಲ್ಲನೂ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ.
ಒಂದು ಕನ್ಸಿಸ್ಟೆಂಟಾಗಿ ಏನಾದರೂ ಒಂದು ವೀಡಿಯೋಸ್ ಮಾಡ್ತಾ ಇರುವಾಗ ಅದು ಮಾಡ್ತಾಯಿರು ಅಂತ ಹೇಳಿದ್ದಾರೆ. ಬಟ್ ನನಗೆ ಮಾಡಲಿಕ್ಕೆ ಇಷ್ಟ. ಬಟ್ ಏನು ಮಾಡೋದು ಅಂದರೆ ಈ ಥರ ಪ್ರಾಬ್ಲಮ್ಸ್ ನೋಡ್ತಾರೆ. ಮೊಬೈಲು ಕ್ಲಾರಿಟಿ ಇದ್ದಾಗ ನಾವೇನಾದ್ರು ಕಂಟೆಂಟ್ ಕೊಟ್ಟಾಗ ಮಾತ್ರ ಎಲ್ಲರೂ ಸಹ ವೀಡಿಯೋಸ್ನ ನೋಡ್ತಾರೆ. ಬಟ್ ನಂದು ಏನೇ ಒಂದು ಮಾಡಬೇಕು ಅಂದರೆ ಈಗ ಟ್ರೈಪಾಡ್ ಇಟ್ಕೊಂಡು ಏನೋ ಮಾಡಿದ್ರೆ ಚೆಂದ. ಇದು ನೋಡಿ ಸೆಲ್ಫಿ ಸ್ಟಿಕ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಆ ಒಂದು ಸೆಲ್ಫಿ ಸ್ಟಿಕ್ ಇದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡಿದ್ದು. ನನಗಂತೂ ತುಂಬಾ ಖುಷಿ ಆಯಿತು. ಇಷ್ಟು ದಿನ ವೀಡಿಯೋಕ್ಕೂ ಇವತ್ತಿನ ವೀಡಿಯೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಈಗ ಆಲ್ಮೋಸ್ಟ್ ನನ್ನ ಮಾರ್ನಿಂಗ್ ರುಟೀನ್ ಎಲ್ಲನೂ ಮುಗೀತು. ಇವತ್ತಿಂದ ನಾನು 21 ಡೇಸ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದ್ದೀನಿ. ಅದನ್ನು ಡೈಲಿ ನಾನು ಇದೇ ರೀತಿಯಾಗಿ ನನ್ನ ಒಂದು ರುಟೀನ ನಾನು ಮಾಡ್ತೀನಿ. ಆಲ್ಮೋಸ್ಟ್ ಒಂದು 5 kg ಇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಇಳಿಸ್ತೀನ ಅಥವಾ ಏನು ಅರ್ಧಕ್ಕೆ ಸ್ಕಿಪ್ ಮಾಡ್ತೀನ ಅಂತ. ಬಟ್ ಸ್ಕಿಪ್ ಮಾಡಲ್ಲ ಅಂತ ಅಂದ್ಕೊತೀನಿ. ಬಟ್ ಹಿಡ್ದಿರೋ ಕೆಲಸ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಅಂದ್ಕೊಂಡಿರೋದು. ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸಿ ನೈಟು ನಾನು ಸ್ವಲ್ಪ ಊರಿಂದ ಬಂದಿದ್ದು, ಹಾಗಾಗಿ ಯಾವುದೇ ರೀತಿ ಕಿಚನ್ ಕ್ಲೀನ್ ಮಾಡಿರಲಿಲ್ಲ. ಮಾರ್ನಿಂಗ್ ಎಲ್ಲ ಮತ್ತೆ ಎದ್ಬಿಟ್ಟು ಎಲ್ಲ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಕಿಚನ್ ಕ್ಲೀನ್ ಮಾಡಿ ಎಣ್ಣೆ ಎಲ್ಲ ಕಾಸ್ಕೊಂಡು ತಲೆಗೆ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಬಟ್ಟೆ ತುಂಬ ಇತ್ತು. ಅಂದರೆ ಊರಿಂದ ಹೋಗಿದ್ವಲ್ಲ, ಅಲ್ಲಿ ಅಷ್ಟೇನು ಬಟ್ಟೆ ಶೆಳ್ದಿರಲಿಲ್ಲ. ಅವನ್ನೇ ತೊಗೊಂಡು ಬಂದುಬಿಟ್ಟು ಇಲ್ಲೇ ವಾಶ್ ಮಾಡೋಣ ಅಂತಂದು ಬಟ್ಟೆ ಎಲ್ಲ ನಾನು ಇಕ್ಕಿ ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಬಿಟ್ಟು ನಮ್ಮ ಮನೆಯವ್ರಿಗೆ ಪುದೀನ ಜ್ಯೂಸು ಅಂತ ಹೇಳಿದರು, ಅದನ್ನು ಸಹ ರೆಡಿ ಮಾಡ್ತಾಯಿದ್ದೆ. ಅದಕ್ಕೂ ಮುಂಚೆ ನಾನು ಹೊರಗಡೆ ಕಸ ಗುಡಿಸಿ ಅಂಗಳಕ್ಕೆ ಎಲ್ಲ ಕಸ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಇಟ್ಟಿದ್ದು. ಮಾರ್ನಿಂಗ್ ಎತ್ತಷ್ಟೇ ಹೆಣ್ಮಕ್ಳು ಈ ಕೆಲಸ ಮಾಡಬೇಕು. ಬಟ್ ಒಂದೊಂದು ಟೈಮ್ ನಾನು ಮಾಡಲಿಕ್ಕಾಗಲ್ಲ, ಯಾಕಂದರೆ ಫುಲ್ ಕತ್ತಲಿರುತ್ತೆ. ಅದಕ್ಕೋಸ್ಕರ ನಾನು ಮಾಡಲ್ಲ. ಎತ್ತಷ್ಟೇ ನಂದೇನು ವರ್ಕೌಟ್ಸ್ ಇದನ್ನೆಲ್ಲ ಮುಗಿಸ್ಬಿಟ್ಟು ಒಂದು 6:30-7 ಗಂಟೆಗೆ ಹೊರಗಡೆ ಬಂದು ಕಸ ಎಲ್ಲ ಹೊಡೆದು ನೀರು ಹಾಕ್ಬಿಟ್ಟು ರಂಗೋಲಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ಅರಶಿನ ಕುಂಕುಮ ರಂಗೋಲಿ ಇಡ್ತೀನಿ. ಇದು ನನ್ನ ಒಂದು ಡೈಲಿ ರುಟೀನಾಗಿ. ಮುಂಚೆ ನಾನು ಕೆಲಸಕ್ಕೆ ಹೋಗುವಾಗೂ ಸಹ ಇದೇ ರೀತಿ ರುಟೀನ್ ಇತ್ತು. ಬಟ್ ಈಗ ಸ್ವಲ್ಪ ಪ್ರಾಬ್ಲಮಿಂದ ಹಂಗೆ ಆಗ್ತಾಯಿತ್ತು. ಇದು ಕೂಡ ಅಷ್ಟೇ, ನಾನು ಸ್ವಲ್ಪ ಪುದೀನ ಜ್ಯೂಸ್ ಮಾಡಲಿಕ್ಕಿಂತ ಲೆಮನ್ ತೊಗೊಂಡಿದ್ದೆ. ಇನ್ನೊಂದು ಹಾಫ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಆ ಲೆಮನ್ನ ಸುಮ್ಮನೆ ವೇಸ್ಟ್ ಏನಾಗಲ್ಲ, ಫ್ರಿಜ್ಜಲ್ಲಿ ಇಟ್ಟರೆ ಇರುತ್ತೆ. ಬಟ್ ಕಿಚನ್ನಲ್ಲಿ ಈ ಥರ ನಿಂಬೆಹಣ್ಣಿಗೆ ಲವಂಗ ಇಟ್ಟರೆ ನೆಗೆಟಿವ್ ಎನರ್ಜಿ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಇಡ್ತೀನಿ. ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ. ಇನ್ನು ಪುದೀನ ಜ್ಯೂಸ್ ಅಂದರೆ ತುಂಬ ಹೆಲ್ತಿಗೆ ತುಂಬಾ ಒಳ್ಳೆಯದು, ಆರೋಗ್ಯಕಾರಿ ಪ್ರಯೋಜನಗಳು ತುಂಬಾ ಇದೆ ಈ ಒಂದು ಪುದೀನ ಒಂದು ಎಲೆಗಳಲ್ಲಿ. ಮತ್ತು ಲೆಮನ್ನಲ್ಲೂ ಅಷ್ಟೇ. ಇನ್ನು ನಾನು ಪುದೀನ ಮತ್ತು ಬೆಲ್ಲ, ಹಸಿ ಶುಂಠಿ ಮತ್ತು ನಿಂಬೆಹಣ್ಣು ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಂಡು ಇದನ್ನ ಸೋಸ್ಕೊತೀನಿ. ತುಂಬಾ ಹೆಲ್ತಿಗೆ ಒಳ್ಳೆಯದು ಇದು. ಬೆಳಗ್ಗೆ ಎದ್ದ ತಕ್ಷಣ ಪ್ರತಿ ವಾರನೂ ಪ್ರತಿ ದಿನವೂ ವಾರ ಪೂರ್ತಿ ಕುಡಿಬೇಕು ಅಂತಿಲ್ಲ. ವಾರದಲ್ಲಿ 1 ದಿನ ಇಲ್ಲ 2 ದಿನ ಕುಡಿದ್ರೆ ತುಂಬಾ ಆರೋಗ್ಯಕಾರಿ ಪ್ರಯೋಜನಗಳನ್ನ ನಾವು ಕಂಡ್ಕೋಬೋದು. ಸ್ಕಿನ್ಸಿಗೆ ಆಗಿರ್ಬೋದು, ನಮ್ಮ ಬಾಡಿಗಾಗಿರ್ಬೋದು ತುಂಬಾ ಎನರ್ಜಿ ಕೊಡುವಂಥದ್ದು. ಬೆಳಗ್ಗೆ ಮಾರ್ನಿಂಗ್ ಕುಡಿಯೋದ್ರಿಂದ ಫುಲ್ ಡೇ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಗುರುವಾರದ ವ್ಲಾಗ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಫುಲ್ ವಾಚ್ ಮಾಡಿ. ಇದರಲ್ಲಿ ಏನಾದರೂ ಒಂದು ವಿಚಾರಗಳು ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತು ಮುಂದಿನ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.